ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಹಂಪಸಂದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮದ ನೇತೃತ್ವವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ವಹಿಸಿದ್ದರು. ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ, ಡಿವೈಎಸ್ಪಿ ಶಿವಕುಮಾರ್, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪೊಲೀಸರು ಜನಸ್ನೇಹಿಗಳಾಗಬೇಕು. ಕಳ್ಳರು, ರೌಡಿಗಳು ಮತ್ತು ತಪ್ಪು ಮಾಡುವವರು ಮಾತ್ರ ಪೊಲೀಸರನ್ನು ಕಂಡು ಭಯಪಡಬೇಕು. ಇತರರು ಪೊಲೀಸರೊಂದಿಗೆ ಸ್ನೇಹಪೂರ್ವಕವಾಗಿ ವರ್ತಿಸಬೇಕು ಎಂದರು. ಪ್ರಸ್ತುತ ಪ್ರತಿಯೊಬ್ಬರೂ ಮೊಬೈಲ್, ಇಂಟರ್ನೆಟ್, ಯೂಟ್ಯೂಬ್ ಮುಂತಾದ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಅನೇಕರು ಅಜಾಗರೂಕತೆಯಿಂದ ಅಪರಿಚಿತರಿಂದ ಬಂದ ಕರೆಗಳು ಅಥವಾ ಸಂದೇಶಗಳಿಗೆ ಪ್ರತಿಕ್ರಿಯಿಸುತ್ತಾರೆ. ಕೆಲವರು ತಮಗೆ ಪೊಲೀಸ್ ಇಲಾಖೆಯಿಂದ ಕರೆ ಬರುತ್ತಿದೆ ಎಂದು ಹೇಳಿ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಮೊಬೈಲ್ ನಂಬರ್ ಉಗ್ರಗಾಮಿಗಳೊಂದಿಗೆ ಸಂಪರ್ಕದಲ್ಲಿದೆ ಎಂದು ಸುಳ್ಳು ಹೇಳಿ ನಿಮ್ಮಿಂದ ಹಣ ವಂಚಿಸುತ್ತಾರೆ ಎಂದು ವಿವರಿಸಿದರು. ಸೈಬರ್ ಕ್ರೈಮ್ ಸಂಭವಿಸಿದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬಹುದು. ಪೊಲೀಸರು ನಿಮ್ಮ ಶತ್ರುಗಳಲ್ಲ. ನಿಮ್ಮ ಸಹಕಾರದಿಂದಲೇ ನಾವು ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಪಾಡಬಹುದು. ಗ್ರಾಮಸ್ಥರು ಪೊಲೀಸರ ಜೊತೆ ಕೈ ಜೋಡಿಸಿದರೆ ಕಳ್ಳತನ, ದರೋಡೆ ಮತ್ತು ಇತರೆ ಅನೈತಿಕ ಚಟುವಟಿಕೆಗಳನ್ನು ಸುಲಭವಾಗಿ ತಡೆಯಬಹುದು. ನಮ್ಮ ಉದ್ದೇಶ ಜನರ ವಿಶ್ವಾಸ ಗೆಲ್ಲುವುದು, ಭಯ ಹುಟ್ಟಿಸುವುದು ಅಲ್ಲ ಎಂದರು. ನಿಮ್ಗೆ ನೋಡಿ, ಈಗ ಮೊಬೈಲ್ ವಗೇರಾ ಕೋವಿಡ್ ಆದ್ಮೇಲೆ ಜಾಸ್ತಿ ಯೂಸ್ ಆಗ್ತಾ ಇದೆ, ಜಾಸ್ತಿ ಮತ್ತೆ ಇಂಟರ್ನೆಟ್ ಕೂಡ ಫ್ರೀ ಆಗಿದೆ. ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದಾರೆ, ಯೂಟ್ಯೂಬ್ ವಗೇರಾ ವಿಡಿಯೋಸ್ ಜಾಸ್ತಿ ನೋಡ್ತಾ ಇದಾರೆ, ರೀಲ್ಸ್ ವಗೇರಾ ಜಾಸ್ತಿ ನೋಡ್ತಾ ಇದಾರೆ. ಇದರ ಕಾರಣ ಬಗ್ಗೆ ಒಂದು ನೆಗೆಟಿವ್ ಎಫೆಕ್ಟ್ ಕೂಡ ಆಗಿದೆ. ನೆಗೆಟಿವ್ ಎಫೆಕ್ಟ್ ಗೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ತರದ್ದು ಕ್ರೈಮ್ಸ್ ಆಗ್ತಾ ಇದೆ. ಡಿಜಿಟಲ್ ಅರೆಸ್ಟ್ ಇದೆ. ಒಂದು ಡಿಜಿಟಲ್ ಅರೆಸ್ಟ್ ಅಲ್ಲಿ ನಿಮ್ಗೆ ಯಾರು ಫೋನ್ ಮಾಡ್ತಾರೆ, ನೋಡಿ ನಿಮ್ ನಂಬರ್ ಇದು ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಯೂಸ್ ಆಗ್ತಾ ಇದೆ, ನಿಮ್ ನಂಬರ್ ಇಂದ ಏನು ಟೆರರಿಸ್ಟ್ ಆಕ್ಟಿವಿಟಿ ಆಗಿದೆ, ಈ ಕಾರಣ ಬಗ್ಗೆ ನಿಮ್ ನಂಬರ್ ಬ್ಲಾಕ್ ಮಾಡ್ತೀನಿ, ನಿಮ್ಗೆ ಹೆದರ್ಸ್ತಾರೆ ಈ ತರ. ಆಮೇಲೆ ನಮ್ಗೆ ಭಯ ಆಗುತ್ತೆ. ನೀವು ಹೇಳ್ತಾರೆ ಇಲ್ಲ ಇಲ್ಲ ಸರ್ ನೀವು ಹೇಳಿ ಏನ್ ಮಾಡ್ಬೇಕು. ಅವರು ಆಮೇಲೆ ನಿಮ್ಗೆ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿ ಒಬ್ರು ಯಾರು ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಕೂತು ನಿಮ್ಗೆ ಹೇಳ್ತಾರೆ, ನಾನು ಪೊಲೀಸ್ ಇದ್ದೀನಿ, ಮುಂಬೈಯಿಂದ ಮಾತಾಡ್ತೀನಿ, ದಿಲ್ಲಿಯಿಂದ ಮಾತಾಡ್ತಾ ಇದ್ದೀನಿ. ಹಿಂದಿಯಲ್ಲಿ ಮಾತಾಡ್ತಾರೆ. ಅವರು ಫಸ್ಟ್ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಬಿಕಾಸ್ ನಾವು ನೋಡಿದೀವಿ ನಮ್ ಕನ್ನಡದವರು ಅಲ್ಲಿ ಯಾರು ಜಾಸ್ತಿ ಸೈಬರ್ ಕ್ರಿಮಿನಲ್ಸ್ ಎಲ್ಲ ಇಲ್ವಾ. ಸೊ ಅವರು ಈ ತರ ಫೋನ್ ಮಾಡಿ ಹೇಳ್ತಾರೆ ನಾವು ನಿಮ್ಗೆ ಫೋನ್ ಮುಖಾಂತರ ನಿಮ್ಗೆ ಅರೆಸ್ಟ್ ಮಾಡಿದೀನಿ. ಈ ತರ ಅರೆಸ್ಟ್ ಮಾಡಕ್ಕೆ ಆಗುತ್ತೆ? ಫೋನ್ ಮುಖಾಂತರ ಅರೆಸ್ಟ್ ಮಾಡಕ್ಕೆ ಆಗುತ್ತೆ? ಯಾರಿಗೆ ವಿಡಿಯೋ ಕಾಲ್ ಮಾಡಿ ನೀವು ಯಾರು ಪೊಲೀಸ್ದವರು ಹೇಳ್ತಾರೆ ನಿಮ್ಗೆ ಅರೆಸ್ಟ್ ಮಾಡಿದೀನಿ, ಈ ತರ ಅರೆಸ್ಟ್ ಆಗುತ್ತೆ? ಇಲ್ವಾನಾ? ಸೊ ಅದೇ ಒಂದು ನಿಮ್ ಗಮನಕ್ಕೆ ಇರ್ಬೇಕು. ಇದೇ ತರ ಸುಮಾರು ಜನ ಈ ಫಾರ್ಮರ್ಸ್ ಜೊತೆ, ನಮ್ ರೈತರ ಜೊತೆ ಆಗ್ತಾ ಇದೆ. ನಿಮ್ಗೆ ಲೋನ್ ಸಿಗುತ್ತೆ, ಲೋನ್ ಕೊಡ್ತೀನಿ, ಅಥವಾ ಏನಾದ್ರು ಈಗ ಒಂದು ಮೆಸೇಜಸ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಒಂದು APK ಫೈಲ್ ಬರ್ತಾ ಇದೆ. ಅಂದ್ರೆ ಅದನ್ನು ನೀವು ಡೌನ್ಲೋಡ್ ಮಾಡ್ತಾರ, ನಿಮ್ ಫೋನ್ ಹ್ಯಾಕ್ ಆಗುತ್ತೆ. ಆಮೇಲೆ ಏನಿದೆ, ನಿಮ್ ಮೊಬೈಲ್ಗೆ ಯಾವ್ದು OTP ಬರ್ತಾ ಇದೆ ಬ್ಯಾಂಕ್ ಇಂದ, ಅಥವಾ ಯಾವ್ದು ತರದ್ದು ಮೆಸೇಜಸ್ ಬರ್ತಾ ಇದೆ ಬ್ಯಾಂಕ್ ಇಂದ, ಎಲ್ಲ ಅವರಿಗೆ ಗೊತ್ತಾಗುತ್ತೆ. ಸೊ ಯಾವ್ದು ನೀವು ಫೈಲ್ ನೋಡ್ತಾರ ವಾಟ್ಸ್ಆಪ್ ಅಲ್ಲಿ .apk ಅಂದ್ರೆ ಯಾವ್ದು ಫೈಲ್ ಜೊತೆಗೆ ಈ ತರ ಇದೆ .apk ಏನಿದೆಯಾ APK, ಅದನ್ನು ಡೌನ್ಲೋಡ್ ಮಾಡಬೇಡಿ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.